ಇವತ್ತಿನ ವಿಡಿಯೋದಲ್ಲಿ ನಾವು 285 ರೂಪಾಯಿಯಿಂದ ಸ್ಟಾರ್ಟ್ ಆಗುವಂತ ಕುರ್ತಾ ಸೆಟ್ ನ ತರಿಸಿದೀವಿ. ಬನ್ನಿ ನೋಡೋಣ. ನಮಸ್ಕಾರ ಕೆಶವ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ರು? ಲಾಸ್ಟ್ ವಿಡಿಯೋದಲ್ಲಿ ನೀವು ಮೀಶೋ ಕುರ್ತಾ ಸೆಟ್ ಹಾಲ್ ನ ತುಂಬಾನೇ ಇಷ್ಟಪಟ್ರಿ. ಸೊ ಹಾಗಾಗಿ ನಿಮ್ಗೋಸ್ಕರ ಮತ್ತೊಂದು ಮೀಶೋ ಕುರ್ತಾ ಸೆಟ್ ಹಾಲ್ ನ ತಂದಿದ್ದೀನಿ. ತಡ ಯಾಕೆ, ಬನ್ನಿ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಕುರ್ತಾ ಸೆಟ್ ನ ನೋಡೋಣ. ಲೆಮನ್ ಯೆಲ್ಲೋ ಮತ್ತೆ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿರೋ ಕುರ್ತಾ ಸೆಟ್. ಇದು ಬಂದ್ಬಿಟ್ಟು ಬರೀ 375 ರೂಪಾಯಿ ಕುರ್ತಾ ಸೆಟ್. ಇದ್ರ ಜೊತೆಗೆ ದುಪ್ಪಟ್ಟ, ಪ್ಯಾಂಟ್ ಮತ್ತೆ ಕುರ್ತಾ ಮೂರು ಬಂದಿದೆ. ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಎಂಬ್ರಾಯ್ಡ್ರಿ ವರ್ಕು ಇದ್ರ ಮೇಲೆ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಾಟನ್ ಫ್ಯಾಬ್ರಿಕ್. ಬನ್ನಿ ನೋಡೋಣ ಯಾವ ತರ ಇದೆ ಅಂತೇಳಿ. ಸೊ ನೋಡಿ, ಕಾಟನ್ ಕುರ್ತಾ, ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಎಷ್ಟು ಚೆನ್ನಾಗಿದೆ. ಸೀಕ್ವೆನ್ಸ್ ಎಲ್ಲ ಎಷ್ಟು ಗೋಲ್ಡ್ ಕಲರ್ ಬಾರ್ಡ್ರಿಂಗ್ ಮತ್ತೆ ಸೀಕ್ವೆನ್ಸ್ ಎಲ್ಲ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ರಾಯಲ್ ಲುಕ್ ಕೊಡ್ತಾ ಇದೆ ನೋಡಿ ಇಲ್ಲಿ. ಸೊ ಫ್ರಂಟ್ ನೆಕ್ ಲೈನ್ ಅಲ್ಲಿ ಏನ್ ಡಿಸೈನ್ ಇದೆಯಲ್ಲ, ಈ ಪ್ಯಾಟರ್ನ್ ತುಂಬಾನೇ ಚೆನ್ನಾಗಿದೆ. ನಾನ್ ತರಿಸಿರೋದು ಎಸ್ ಸೈಜ್ ಮತ್ತೆ ಇದ್ರ 3/4 ಸ್ಲೀವ್ಸ್. ಇದಕ್ಕೆ ಸ್ವಲ್ಪ ಬಾರ್ಡರ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಮತ್ತೆ ಕಂಪ್ಲೀಟ್ ಪ್ಲೇನ್ ನೆಕ್ ಹತ್ರ ಮಾತ್ರ ಡಿಸೈನ್ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ರೌಂಡ್ ನೆಕ್ ಕುರ್ತಾ. ಪ್ಯಾಂಟ್ ಪ್ಲೇನ್ ಪ್ಯಾಂಟ್, ಇದು ಕೂಡ ಕಾಟನ್ ಫ್ಯಾಬ್ರಿಕ್, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಅಂಡ್ ನಿಮ್ಗೆ ಇದರಲ್ಲಿ ಜೇಬ್ ಇಲ್ಲ. ದುಪ್ಪಟ್ಟ ತುಂಬಾ ಚೆನ್ನಾಗಿದೆ, ನೆಟ್ಟೆಡ್ ದುಪ್ಪಟ್ಟ. ನೆಟ್ ನೋಡಿ ಇಲ್ಲಿ, ನೆಟ್ಟೆಡ್ ದುಪ್ಪಟ್ಟ. ಇದ್ರ ಮೇಲೆ ಸ್ಮಾಲ್ ಬುಟ್ಟ ಡಿಸೈನ್ ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ಬುಟ್ಟ ಆಗಿದೆ. ಸೊ ಈ ಬುಟ್ಟ ತುಂಬಾ ಚೆನ್ನಾಗಿದ್ದಾವೆ, ಸ್ಮಾಲ್ ಬುಟ್ಟ ನೋಡ್ಬೋದು ಇಲ್ಲಿ. ಮತ್ತೆ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ, ಗೋಲ್ಡನ್ ಕಲರ್ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ, ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ನೋಡಿ ಯಾವ ತರ ಇದೆ ದುಪ್ಪಟ್ಟ, ತುಂಬಾನೇ ಚೆನ್ನಾಗಿದೆ. 375 ರುಪೀಸ್ಗೆ ಈ ಕುರ್ತಾ ಸೆಟ್ ಬಂದಿರೋದು. ಸೊ ಇದು ಫ್ಯಾಬ್ರಿಕ್ ಕಾಟನ್ ಅಂತ ಇದೆ. ಸೊ ಕಾಟನ್ನೇ ಅನಿಸ್ತಾ ಇದೆ. ಒಂದ್ಸರ್ತಿ ಉಟ್ಬಿಟ್ಟು ನೋಡೋಣ ಲುಕ್ ಮತ್ತೆ ಫ್ಯಾಬ್ರಿಕ್ ಯಾವ ತರ ಫೀಲ್ ಬರುತ್ತೆ, ಸ್ಟಿಚಿಂಗ್ ಕ್ವಾಲಿಟಿ. ಒಂದೊಂದ್ಸತಿ ಮೀಶೋದ್ ಒಂದೇ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಅದು ಎಲ್ಲಿ ಕಟ್ ಕೊಡ್ಬೇಕಲ್ಲ ಅಲ್ಲಿಗಿನ ಸ್ವಲ್ಪ ಕೆಳಗಡೆ ಕೊಟ್ಬಿಡ್ತಾರೆ, ಅದು ಸ್ವಲ್ಪ ಬಲ್ಕಿಯಾಗಿ ಕಾಣಿಸುತ್ತೆ. ಸೊ ಈ ಕುರ್ತಾ ಸೆಟ್ ಆ ತರ ಇದೆಯಾ ಇಲ್ಲ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ತರ ಬಂದಿದೆ ಅಂತೇಳಿ ನೋಡ್ಬೋದು ಇಲ್ಲಿ. ದುಪ್ಪಟ್ಟ ಎಷ್ಟು ಗ್ರ್ಯಾಂಡ್ ಆಗಿ ಲುಕ್ ಕೊಡ್ತಾ ಇದೆ, ಟ್ರೆಡಿಷನಲ್ ಲುಕ್ ಎಷ್ಟು ಚೆನ್ನಾಗಿದೆ. ಮತ್ತೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಇದು ತುಂಬಾ ಗ್ರ್ಯಾಂಡ್ ಆಗಿದೆ. ಲಾಸ್ಟ್ ಟೈಮ್ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದೆ ಅನ್ಸುತ್ತೆ, ಈ ತರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಾಗ ಫ್ರಂಟ್ ನೆಕ್ ಲೈನ್ಗೆ ತುಂಬಾ ಎಕ್ಸ್ಟ್ರಾ ಆಗಬಾರ್ದು. ಸೊ ಇಲ್ಲಿ ಸ್ಪೇಸಿಂಗ್ ಇದೆ ನೋಡಿ, ಈ ಕಡೆ ಸೈಡ್ ಈ ಕಡೆ ಸೈಡ್, ಅವಾಗ ಸ್ವಲ್ಪ ಡೀಸೆಂಟ್ ಆಗಿ ಕಾಣಿಸುತ್ತೆ. ಇದು ತುಂಬಾ ಹೆವಿ ಆಗ್ಬಿಟ್ಟು ಅದೇನಂತಾರೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಬಾಡಿಲಿ. ಓಕೆ, ಈ ತರ ಪ್ಯಾಟರ್ನ್ ಇದೆ, ಈ ತರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಸೊ ಇದು ತುಂಬಾನೇ ಚೆನ್ನಾಗಿದೆ. ಇದ್ದು ವರ್ಕ್ ಏನಾಗಿದೆಯಲ್ಲ, ಎಂಬ್ರಾಯ್ಡ್ರಿ ವರ್ಕ್ ತುಂಬಾನೇ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ, ನೋಡ್ಬೋದು ಇಲ್ಲಿ ನೀವು, ಏನು ಸಖತ್ತಾಗಿದೆ ಲುಕ್ಕು. ಸೊ ನನಗಂತೂ ಈ ಕುರ್ತಾ ಸೆಟ್ ತುಂಬಾನೇ ಇಷ್ಟ ಆಯಿತು. ಲುಕ್, ಈ ಕುರ್ತಾ ಸೆಟ್ದು ಲುಕ್ ಮತ್ತೆ ಪ್ರೈಸ್ ಮತ್ತೆ ಫಿಟ್ಟಿಂಗ್ಗೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಎರಡನೇದಾಗಿ ಈ ಕುರ್ತಾ ಸೆಟ್, ಇದು ಏನು ರಸ್ಟ್ ಕಲರ್, ಯೆಲ್ಲೋ ಕಲರ್ ಅಂತಾನು ಹೇಳ್ಬೋದು, ರಸ್ಟ್ ಕಲರ್ ಅಲ್ಲಿ ಇದೆ ಇದು. ಇದು ಸ್ವಲ್ಪ ನೋಡಿ ತುಂಬಾನೇ ಚೆನ್ನಾಗಿರೋ ಕುರ್ತಾ ಸೆಟ್. 407 ರೂಪಾಯಿಗೆ ಬಂದಿದೆ ಇದು. ಕಂಪ್ಲೀಟ್ ಪ್ಲೇನ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಗೊತ್ತಾ ಒಂದ್ಸರ್ತಿ, ಪ್ಯಾಂಟ್ ಪ್ಲೇನ್ ಇದ್ದು ಕುರ್ತಾ ಪ್ಲೇನ್ ಇದ್ದು ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡ್ ಆಗಿದ್ರೆ ತುಂಬಾ ಒಳ್ಳೆ ಲುಕ್ ಬರುತ್ತೆ ಅಂತೇಳಿ. ನೋಡಿ ಇದು ಆ ಥರನೇ ಇದೆ, ಕಂಪ್ಲೀಟ್ ಪ್ಲೇನ್ ಕುರ್ತಾ, ರೌಂಡ್ ನೆಕ್. ಮತ್ತೆ ಇದರಲ್ಲಿ ನಾನು XS ತರಿಸಿದ್ದೀನಿ. ಮತ್ತೆ ಇದಕ್ಕೆ ಸ್ಲೀವ್ಸು ಪ್ಲೇನ್ ಇದೆ, ಬಟ್ ಇಲ್ಲಿ ಲೈಟಾಗಿ ಬಾರ್ಡರ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಇದಕ್ಕೇನು ಎಕ್ಸ್ಟ್ರಾ ಬಾರ್ಡರ್ ಇಲ್ಲ, ಅದೇ ಕಲರ್ದು ಎಕ್ಸ್ಟ್ರಾ ಒಂದು ಪ್ಯಾಡಿಂಗ್ ತರ ಕೊಟ್ಟಿದ್ದಾರೆ. ಆಮೇಲೆ ಕೆಳಗಡೆನು ಸೇಮ್ ಅದೇ ತರ ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ. ಇದಕ್ಕೆ ಲೈನಿಂಗ್ ಕೊಟ್ಟಿಲ್ಲ, ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ. ಸೇಮ್ ಇದೇ ಕಲರ್ ಕ್ಲಾತ್ ಅಲ್ಲಿ ಒಂದು ಲೇಯರ್ ಇನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಅಂಡ್ ಇದ್ರದ್ದು ಪ್ಯಾಂಟ್ ಕೂಡ ಪ್ಲೇನ್ ಪ್ಯಾಂಟ್, ಕಾಟನ್ ಫ್ಯಾಬ್ರಿಕ್. ಪ್ಯಾಂಟು ಕೂಡ ಕಾಟನ್ ಮತ್ತೆ ದುಪ್ಪಟ್ಟ ಕೂಡ ಕಾಟನ್. ಇದಕ್ಕೆ ಜೇಬ್ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಐ ಮಸ್ಟ್ ಸೇ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಫ್ಲೋರಲ್ ಪ್ರಿಂಟೆಡ್ ಆರ್ಗ್ಯಾನ್ಸಾ ದುಪ್ಪಟ್ಟ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿ ಇದಕ್ಕೆ ಆಪೋಸಿಟ್ ಕಲರ್ ಆಗಿ ಗ್ರೀನ್, ಪಿಂಕ್ ಆ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪ್ಲೇನ್ ಕುರ್ತಾ ಸೆಟ್ ಯಾವ ತರ ಕಾಣಿಸುತ್ತೆ ಮತ್ತೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದ್ಯಾ, ನೋಡಕ್ ಲುಕ್ ಯಾವ ತರ ಬರುತ್ತೆ ಅಂತೇಳಿ ನೋಡೋಣ ಬನ್ನಿ. ಸೊ ನೋಡಿ 409 ರೂಪಾಯಿ ಕುರ್ತಾ ಸೆಟ್ದು ಲುಕ್ ಯಾವ ತರ ಇದೆ. ದುಪ್ಪಟ್ಟ ನೋಡಿ, ದುಪ್ಪಟ್ಟ ಯಾವ ತರ ಇದೆ, ಯಾವ ತರ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಕುರ್ತಾಗೆ ನೋಡಿ. ಕಂಪ್ಲೀಟ್ ಪ್ಲೇನ್ ಕುರ್ತಾ, ಅರ್ಶಿನದ ಕಲರ್
ಕನ್ನಡದಲ್ಲಿ ಅರ್ಶಿನದ ಕಲರ್ ಕುರ್ತಾ ಸೆಟ್. ಇದಕ್ಕೆ ದುಪ್ಪಟ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಟ್ರೆಡಿಷ್ನಲ್ ಲುಕ್ ಕೊಡ್ತಾ ಇದೆ ನೋಡಿ ನೀವೇ. ಸೊ ಓವರ್ ಆಲ್ ನನಗಂತೂ ಈ ಕುರ್ತಾ ಸೆಟ್ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆ್ಯಂಡ್ ಎಟ್ ಎಲಿಗೆಂಟ್ ಆಗಿದೆ, ತುಂಬಾ ಇಷ್ಟ ಆಯಿತು. ಸೊ ಕೊಡ್ತಿರೋ ಪ್ರೈಸಿಗೆ ಮತ್ತು ಫಿಟ್ಟಿಂಗ್ ಲುಕ್ ಎಲ್ಲ ಓಕೆ. ಸೊ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಮೂರನೇದಾಗಿ ಈ ಕುರ್ತಾ ಸೆಟ್, ಇದು ಬಂದ್ಬಿಟ್ಟು ಡಾರ್ಕ್ ಪರ್ಪಲ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿರೋ ಕುರ್ತಾ ಸೆಟ್. ಇದು ಕೂಡ ತುಂಬಾ ಸೀಕ್ವೆನ್ಸ್ ವರ್ಕು ಮತ್ತು ಫ್ರಂಟ್ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಾಗಿದೆ. ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತೇಳಿ. ನೋಡಿ ಇಲ್ಲಿ ಯಾವ ಥರ ಇದೆ ಡಿಸೈನ್, ತುಂಬಾ ಚೆನ್ನಾಗಿದೆ ಡಿಸೈನ್. ಮತ್ತು ಇಲ್ಲಿ ಸ್ಲೀವ್ಸ್ಗೂ ಕೂಡ ಯಾಕೆ ಈ ಥರ ಕೊಟ್ಟಿದ್ದಾರೆ, ಓಕೆ ಪ್ಯಾಂಟಿಗೆ ಮ್ಯಾಚ್ ಆಗೋಕ್ಕೆ ನಿಮ್ಗೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ. ಪ್ಯಾಂಟ್ ವೈಟ್ ಇದೆಯಲ್ಲ, ಸೊ ಹಾಗಾಗಿ. ಮತ್ತು ಇಲ್ಲಿ ಕೆಳಗಡೆನೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ. ಅಲ್ಲಲ್ಲೇ ಈ ಸ್ಮಾಲ್ ಡಿಸೈನ್ ಇದೆಯಲ್ಲ, ಇದು ಹೈಲೈಟ್ ಮಾಡುತ್ತೆ. ಟಾಪ್ ತುಂಬಾ ಗ್ರ್ಯಾಂಡ್ ಇದೆ. ಮತ್ತು ಪ್ಯಾಂಟ್ ಬಂದ್ಬಿಟ್ಟು ಪ್ಲೇನ್ ಪ್ಯಾಂಟ್ ಇದೆ, ವೈಟ್ ಕಲರ್ ಪ್ಲೇನ್ ಪ್ಯಾಂಟ್ ನೋಡ್ಬೋದು. ಇಲ್ಲಿ ರೇಯಾನ್ ಫ್ಯಾಬ್ರಿಕ್ ಅಂತ ಹೇಳಿದ್ದಾರೆ, ಬಟ್ ಇದು ಕಾಟನ್ ಫ್ಯಾಬ್ರಿಕ್ ಥರನೇ ಫೀಲ್ ಆಗ್ತಿದೆ. ಇದಕ್ಕೂ ಕೂಡ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ. ಸೇಮ್ ಏನು ಲೇಸ್ ಕೊಟ್ಟಿದ್ದಾರಲ್ಲ ಸ್ಲೀವ್ಸ್ಗೆ, ಅದೇ ಲೇಸ್ನ ಇಲ್ಲಿಗೂ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ದುಪ್ಪಟ ಬಂದ್ಬಿಟ್ಟು ಡಬಲ್ ಕಲರ್ ಶೇಡಲ್ಲಿ, ಅಂದರೆ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ, ಒಂದು ಪರ್ಪಲ್ ಆ್ಯಂಡ್ ವೈಟ್. ಸೊ ಇದು ಫಿನಿಶಿಂಗ್ ಒಂದು ಕರೆಕ್ಟಾಗಿ ಕೊಡಬೇಕಿತ್ತು ಅನಿಸುತ್ತೆ. ದುಪ್ಪಟ್ಟದು ನೋಡಿ ಇಲ್ಲಿ ಈ ಥರ ಇದೆ. ಆ ವೈಟ್ ಕಲರ್ ಲೇಸ್ ಇತ್ತಲ್ಲ, ಆ ಲೇಸ್ ಹಾಕಿದ್ರು ಚೆನ್ನಾಗಿರೋದು. ಇಲ್ಲಿ ಪ್ಯಾಂಟಿಗೆ ಮತ್ತು ಸ್ಲೀವ್ಸ್ಗೆ ಹಾಕಿದಾರಲ್ಲ, ಇದು ಕಟಿಂಗ್ ಓಕೆ. ಇಲ್ಲಿ ಜಿಗ್ಜಾಗ್ ನೀಟಾಗಿ ಮಾಡಿಲ್ಲ, ಫಿನಿಶಿಂಗ್ ಕರೆಕ್ಟಾಗಿಲ್ಲ ದುಪ್ಪಟ್ಟದು, ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಒಂದು ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಇದು ಬಂದ್ಬಿಟ್ಟು 357 rupees ಕುರ್ತಾ ಸೆಟ್. ಲುಕ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಬನ್ನಿ ನೋಡೋಣ. ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಬರ್ತಿದೆ ಅಂತೇಳಿ. ಫಿಟ್ಟಿಂಗ್ ನೋಡಿ ಯಾವ ಥರ ಇದೆ. ಸೊ ಕಲರ್ ಕಾಂಬಿನೇಷನ್, ಫಿಟ್ಟಿಂಗ್, ಲುಕ್ ಯಾವ ಥರ ಬರ್ತಿದೆ ಅಂತೇಳಿ ನೋಡ್ಬೋದು ನೀವು ಇಲ್ಲಿ. ತುಂಬಾ ಚೆನ್ನಾಗಿದೆ. ಎತ್ನಿಕ್ ಮೋಟಿಫ್ ಪ್ರಿಂಟ್ ಏನಿದೆಯಲ್ಲ ಈ ಕುರ್ತಾ ಮೇಲ್ಗಡೆ ತುಂಬಾ ಚೆನ್ನಾಗಿದೆ. ಈ ಲೇಸ್ ವರ್ಕು ಇವನ್ ಕುರ್ತಾಗೆ, ಪ್ಯಾಂಟ್ಗೆ, ಆಮೇಲೆ ಫ್ಯಾಬ್ರಿಕ್ ತುಂಬ ಕಂಫರ್ಟೇಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ದುಪ್ಪಟನೂ ತುಂಬ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿದೆ ಔಟ್ಫಿಟ್ ಲುಕ್ ಅಂತೇಳಿ. 354 ರೂಪಾಯಿ ಅಂದರೆ 354 rupeesಗೆ ಬರ್ತಿರೋಂಥ ಈ ಕುರ್ತಾ ಸೆಟ್ದು ಲುಕ್ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿದೆ, ಇವನ್ ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಲುಕ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಹೇಳ್ತಿರೋ ಪ್ರೈಸ್ಗೆ ಒಂದು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಮೇಲೆ ಕೆಳಗೆ ಆಗ್ಬೋದು. ಬಟ್ ಇದೇ ರೇಂಜಲ್ಲಿ ಎಲ್ಲ ಕುರ್ತಾ ಸೆಟ್ಸು ನಿಮಗೆ ಅದೇ ರೇಂಜಲ್ಲಿ ಸಿಗುತ್ತೆ. ನಾನು ಏನು ಹೇಳಿರ್ತೀನಲ್ಲ ಅದೇ ರೇಟಲ್ಲಿ, ಏನೋ 20 ರೂಪಾಯಿ 30 ರೂಪಾಯಿ ಮೇಲೆ ಕೆಳಗೆ ಆಗ್ತಿರುತ್ತೆ ದಿನ. ಸೊ ನೋಡಿ ಹೇಗಿದೆ ಅಂತೇಳಿ. ಸೊ ನಾನು ಕೊಟ್ಟಿರೋ ಪ್ರೈಸ್ಗೆ ಈ ಲುಕ್ ತುಂಬಾ ಓಕೆ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನಾಲ್ಕನೇದಾಗಿ ಈ ಕುರ್ತಾ ಸೆಟ್, ಇದರ ಕಲರ್ ಕಾಂಬಿನೇಷನ್ನೇ ನೋಡ್ಬೋದು ನೀವು. ಪ್ಯಾರೆಟ್ ಗ್ರೀನ್ ಮತ್ತು ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ. ಇದ್ರ ಜೊತೆ ದುಪ್ಪಟ, ಪ್ಯಾಂಟ್ ಮತ್ತು ಕುರ್ತಾ 3 ಬಂದಿದೆ. ಇದು ಬಂದ್ಬಿಟ್ಟು ಎಸ್ ಸೈಜ್ ನೋಡಿ. ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ. ನೆಕ್ ಕೂಡ ಚೆನ್ನಾಗಿದೆ, ಸ್ವೀಟ್ ಹಾರ್ಟ್ ನೆಕ್ ಥರನೇ ಇದೆ. 3/4 ಸ್ಲೀವ್. ಇದಕ್ಕೂ ಕೂಡ ನೋಡಿ ವೈಟ್ ಲೇಸ್ ಕೊಟ್ಟಿದ್ದಾರೆ, ಸೈಡಲ್ಲೂ ಕೊಟ್ಟಿದ್ದಾರೆ. ವಾವ್ ನೋಡಿ ಇಲ್ಲಿ ಸೈಡಲ್ಲೂ ಲೇಸ್ ಕೊಟ್ಟಿದ್ದಾರೆ, ಕೆಳಗಡೆನೂ ಕೊಟ್ಟಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್. ಆಮೇಲೆ ನೋಡ್ಬೋದು ಇಲ್ಲಿ ಐ ಥಿಂಕ್ ಫಿಟ್ಟಿಂಗು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಾಟನ್ ಫ್ಯಾಬ್ರಿಕ್. ಇದ್ರದ್ದು ಪ್ಯಾಂಟ್ ನೋಡಿ ಬೇಬಿ ಪಿಂಕ್ ಕಲರಲ್ಲಿ ಬಂದಿದೆ. ಇದಕ್ಕೇನು ಜೇಬಿಲ್ಲ, ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಇದಕ್ಕೆ ನೋಡಿ ಸೈಡಲ್ಲಿ ಲೇಸ್ ಕೊಟ್ಟಿದ್ದಾರೆ, ಕಟ್ ಕೊಟ್ಟಿದ್ದಾರೆ, ಈ ಥರ ಸೈಡ್ ಕಟ್. ಐ ಥಿಂಕ್ ಲುಕ್ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ ಇದ್ರದ್ದು. ಮತ್ತು ದುಪ್ಪಟ ನೋಡಿ ಬಾಂದಿನಿ ಪ್ರಿಂಟೆಡ್ ದುಪ್ಪಟ ಥರ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ಬೇಬಿ ಪಿಂಕ್. ಸೊ ಇದು ಬಂದ್ಬಿಟ್ಟು ನಮಗೆ ಬಂದಿರೋದು 428 ರೂಪಾಯಿಗೆ ಈ ಕುರ್ತಾ ಸೆಟ್ ಬಂದಿರೋದು. ಸೊ ಇದನ್ನ ಉಟ್ಟಾಗ ಯಾವ ಥರ ಇರುತ್ತೆ, ಸ್ಟಿಚಿಂಗ್ ಕ್ವಾಲಿಟಿ ಓಕೆನಾ, ಮತ್ತು ಲುಕ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತಾ ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ನೋಡಿ ದುಪ್ಪಟ ನೋಡಿ ಯಾವ ಥರ ಇದೆ. ಪ್ಯಾಂಟ್ ನೋಡಿ, ಪ್ಯಾಂಟ್ ಇಲ್ಲಿ ಸೈಡ್ ಕಟ್ಟಿದೆ. ಮತ್ತು ಇದು ಕುರ್ತಾದು ಸೈಡ್ ಏನು ಲೇಸ್ ಕೊಟ್ಟಿದ್ದಾರಲ್ಲ ನೋಡ್ಬೋದು ನೀವು ಇಲ್ಲಿ. ಫಿಟ್ಟಿಂಗ್ ನೋಡಿ, ಫಿಟ್ಟಿಂಗ್ ಯಾವ ಥರ ಇದೆ ಕುರ್ತಾದು. ನೆಕ್ ನೋಡಿ, ಶೋಲ್ಡರ್ ಲೆಂತಲ್ಲಿ ಇಲ್ಲಿ ಫಿಟ್ಟಿಂಗ್ ನೋಡಿ ಯಾವ ಥರ ಇದೆ. ದುಪ್ಪಟ ನೋಡಿ ಯಾವ ಥರ ಮ್ಯಾಚ್ ಆಗುತ್ತೆ ಅಂತೇಳಿ. ಸೊ 428 ರೂಪೀಸ್ಗೆ ಈ ಕಲರ್ ಕಾಂಬಿನೇಷನಲ್ಲಿ ಈ ಥರ ನೋಡಿ. ಸ್ಲೀವ್ಸ್ಗೂ ಎಷ್ಟು ಚೆನ್ನಾಗಿ ಥ್ರೆಡ್ ಏನು
ಲೇಸ್ ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಸೊ ಓವರ್ ಆಲ್ ಲುಕ್ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕುರ್ತಾ ಸೆಟ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನನಗಂತೂ ಈ ಕುರ್ತಾ ಸೆಟ್ ತುಂಬಾನೇ ಇಷ್ಟ ಆಯಿತು. ಕೊಡ್ತಿರೋ 428 ರುಪೀಸ್ಗೆ ವರ್ತ್ ಇದೆ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಐದನೇದಾಗಿ ಈ ಕುರ್ತಾ ಸೆಟ್ ಆಕೃತಿ ಅವ್ರದ್ದು ನೋಡಿ. ಇದ್ರದ್ದು ಕೂಡ ಇದು ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಪಿಂಕ್, ವೈಟ್ ಆ್ಯಂಡ್ ಡಾರ್ಕ್ ಬ್ರೌನ್ ಕಲರಲ್ಲಿದೆ. ಫ್ಲೋರಲ್ ಪ್ರಿಂಟೆಡ್ ಕುರ್ತಾ ಸೆಟ್ ಇದು. ಇದ್ರ ಮೇಲ್ಗಡೆ ಕಂಪ್ಲೀಟ್ ಫ್ಲೋರಲ್ ಪ್ರಿಂಟ್ ಇದೆ. ಫ್ಲೋರಲ್ ಮತ್ತು ಬಳ್ಳಿ ಡಿಸೈನ್ ಅಂತೀವಲ್ಲ ಅದು ಪ್ಯಾಂಟ್ ಮೇಲಿದೆ. ಒಂದ್ಸತಿ ತೋರಿಸ್ಬಿಡ್ತೀನಿ ಕುರ್ತಾ ಯಾವ ಥರ ಇದೆ ಅಂತೇಳಿ. ನೋಡಿ ಕಂಪ್ಲೀಟ್ ಫ್ಲೋರಲ್ ಪ್ರಿಂಟೆಡ್ ಕುರ್ತಾ. ಇದಕ್ಕೆ ಬಾರ್ಡ್ರಿಂಗ್ ಎಷ್ಟು ಅಗಲ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ. ಲೇಸ್ ಆಲ್ಮೋಸ್ಟ್ ಈ ಸರ್ತಿ ತರಿಸಿರೋ ಎಲ್ಲ ಕುರ್ತಾ ಮೇಲೂ ಲೇಸಿಂಗ್ ಇದೆ ನೋಡಿ. ಇಲ್ಲೂ ಲೇಸಿಂಗ್ ಇದೆ, ವೈಟ್ ಲೇಸಿಂಗ್. ಮತ್ತು ಇದರ ನೆಕ್ ನೋಡಿ, ಥಿಂಕ್ ನೆಕ್ ಶಾರ್ಟ್ ಆಗುತ್ತೆ ಅನಿಸುತ್ತೆ. ಒಂದ್ಸರ್ತಿ ಹಾಕ್ಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ, ಆವಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಮುಂದ್ಗಡೆ ಫ್ರಂಟ್ ನೆಕ್ ಲೈನಿಗೆ ನಮಗೆ ಈ ಥರ ವರ್ಕ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೀವು. ಆ್ಯಂಡ್ ಇದ್ರ ಜೊತೆ ಪ್ಯಾಂಟ್ ಬಂದಿದೆ. ಪ್ಯಾಂಟ್ ಬಂದ್ಬಿಟ್ಟು ಬಳ್ಳಿ ಡಿಸೈನ್ ಇದೆ ನೋಡಿ ಇದ್ರ ಮೇಲ್ಗಡೆ. ಸೊ ಇದು ಬಂದ್ಬಿಟ್ಟು ಕಾಟನ್ ಬ್ಲೆಂಡೆಡ್ ಕುರ್ತಾ ಸೆಟ್ ಎಸ್ ಸೈಜಲ್ಲಿ ನಾನು ತರಿಸಿರೋದು. ಇದು ಬಂದ್ಬಿಟ್ಟು ಬರೀ 285 ರೂಪಾಯಿ ಗೊತ್ತಾ. ಸೊ ಬನ್ನಿ ತಡ ಯಾಕೆ, ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಓಕೆನಾ ಮತ್ತೆ ಸ್ಟಿಚಿಂಗ್ ಓಕೆನಾ ಅಂತೇಳಿ ನೋಡೋಣ. ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ನೋಡಿ ಯಾವ ಥರ ಬಂದಿದೆ ಅಂತೇಳಿ. 285 ರುಪೀಸ್ಗೆ ತುಂಬಾನೇ ಬರ್ತಿದೆ. ಫಿಟ್ಟಿಂಗ್ ನೋಡ್ಬೋದು, ಫಿಟ್ಟಿಂಗ್ ಆಸಮ್ ಆಗಿದೆ. ಸಿ ನನಗೇನೆ ಎಷ್ಟೊಂದು ಇಷ್ಟ ಆಯ್ತು ಫಿಟ್ಟಿಂಗ್ ಎಲ್ಲ. ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ. ಪ್ಯಾಂಟ್ ಮಾತ್ರ ಸಕ್ಕತ್ತಾಗಿದೆ. ಮತ್ತೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡು ಏನು ಇರಿಟೇಟಿಂಗ್ ಇಲ್ಲ, ತುಂಬಾ ಚೆನ್ನಾಗಿದೆ. 285 ರೂಪಾಯಿಗೆ ಟೋಟಲಿ ವರ್ತ್ ಇಟ್. ಟೋಟಲ್ ಓವರ್ ಆಲ್ ಲುಕ್ ನೋಡಿ ಯಾವ ಥರ ಇದೆ ಅಂತೇಳಿ. ಸಿ ಫಿಟ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ. ನನಗೆ ಫಸ್ಟ್ ಟೈಮ್ ಫಿಟ್ಟಿಂಗ್ ಇಷ್ಟ ಆಯ್ತು ನೋಡಿ. ಡೊಬ್ಲೆ ಅನಿಸ್ತಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿದೆ. ಸೊ 285 ರೂಪಾಯಿ. ನಾನು ಪದೇ ಪದೇ ಮೆನ್ಷನ್ ಮಾಡ್ತಿದ್ದೀನಿ ಯಾಕಂದ್ರೆ ಆ ಪ್ರೈಸ್ ರೇಂಜಲ್ಲಿ ಇಷ್ಟು ಚೆನ್ನಾಗಿರೋ ಫಿಟ್ಟಿಂಗ್ ಕ್ವಾಲಿಟಿ, ಈವನ್ ಕಟ್ಟಿಂಗ್ ಎಲ್ಲ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಆರನೇದಾಗಿ ಈ ಕುರ್ತಾ ಸೆಟ್, ಇದ್ರ ಕಲರ್ ಮಾತ್ರ ಸಕ್ಕತ್ತಾಗಿದೆ. ರಾಣಿ ಪಿಂಕ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಇರೋ ಬಾಂದಿನಿ ಕುರ್ತಾ ಸೆಟ್ ಇದು. ಬಾಂದಿನಿ ಡಿಸೈನ್ ಕುರ್ತಾ ಸೆಟ್ ತೋರಿಸ್ಬಿಡ್ತೀನಿ ಒಂದ್ಸತಿ ನೋಡಿ. ಪ್ಯಾಂಟ್ ಬಂದ್ಬಿಟ್ಟು ಫ್ಲೋರಲ್ ಪ್ರಿಂಟ್ ಇದೆ. ಕುರ್ತಾ ಬಂದ್ಬಿಟ್ಟು ಬಾಂದಿನಿ ಡಿಸೈನ್, ಬಾಂದಿನಿ ಪ್ರಿಂಟ್ ಇದೆ. ತುಂಬಾನೇ ಚೆನ್ನಾಗಿದೆ ಇದ್ರ ಕಲರ್ ಕಾಂಬಿನೇಷನ್, ನೋಡ್ಬೋದು ನೀವು ಇಲ್ಲಿ. ಸೊ ನೋಡಿ ಇಲ್ಲಿ ಕುರ್ತಾ ನೋಡಿ ಹೇಗಿದೆ, ತುಂಬಾನೇ ಚೆನ್ನಾಗಿದೆ ಅಲ್ಲ. ಬಾಂದಿನಿ ಪ್ರಿಂಟಿಂಗ್ ಮತ್ತೆ ಇಲ್ಲಿ ಮುಂದ್ಗಡೆ ನೆಕ್ ಲೈನಿಗೆ ಡಿಸೈನ್ ಕೊಟ್ಟಿದ್ದಾರಲ್ಲ ಗೋಲ್ಡ್ ಥ್ರೆಡ್ ಅಲ್ಲಿ, ಸಾರಿ ಗೋಲ್ಡ್ ಅಲ್ಲ ಇದು ಜರಿ ಥ್ರೆಡ್ ಅಲ್ಲಿ. ಸ್ಲೀವ್ಸ್ಗೂ ಕೂಡ ಸೇಮ್ ಅದೇ ಪ್ಯಾಟರ್ನ್ ಕೊಟ್ಟಿದ್ದಾರೆ ಇಲ್ಲಿ. ಬಾರ್ಡ್ರಿಂಗಿಗೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ಪ್ಲೇನ್ ಇದೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ, ಮುದ್ದಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೇನು ಪಾಕೆಟ್ ಕೊಟ್ಟಿಲ್ಲ. ಇದು ಬಂದ್ಬಿಟ್ಟು ಈ ಕುರ್ತಾ ಸೆಟ್ ಬಂದ್ಬಿಟ್ಟು 301 ರೂಪಾಯಿ, ಬರೀ 301 ರೂಪಾಯಿ. ಸೊ ಇದನ್ನ ನಾವು ಉಟ್ ನೋಡೋಣ, ಇದ್ರ ಲುಕ್ ಯಾವ ತರ ಬರುತ್ತೆ, ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡೋಣ. ನೋಡಿ ಈ ಕುರ್ತಾ ಸೆಟ್ ಲುಕ್ ಯಾವ ತರ ಬಂದಿದೆ. ಬಾಂದಿನಿ ಕುರ್ತಾ ವಿತ್ ಫ್ಲೋರಲ್ ಪ್ರಿಂಟೆಡ್ ಪ್ಯಾಂಟ್ ನೋಡಿ ಇಲ್ಲಿ ಯಾವ ತರ ಇದೆ. ಫಿಟ್ಟಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತೀನಲ್ವಾ, ಮೀಶೋದು ನನಗೆ ಫಿಟ್ಟಿಂಗ್ ಪ್ರಾಬ್ಲಮ್ ಇಲ್ಲಾಗುತ್ತೆ ಅಂತೇಳಿ. ಸಿ ನಾವು ಈ ಕಟ್ಟು ಇಲ್ಲಿಗೆ ಸ್ಟಾಪ್ ಆದ್ರೆ ಲುಕ್ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ರೆ ಇವಾಗ ಇದು ಕರೆಕ್ಟ್ ಇದೆ, ಈ ಕುರ್ತಾ ಕರೆಕ್ಟ್ ಇದೆ. ಕೆಲವೊಂದ್ಸತಿ ಏನಾಗುತ್ತೆ ಇಲ್ಲಿ ಕಟ್ಟು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಕಟ್ ಕ್ಲೋಸ್ ಆದಾಗ ಇಲ್ಲಿ ಬಾಡಿ ಎನ್ಹಾನ್ಸ್ ಆಗ್ಬಿಟ್ಟು ಅದೊಂಥರ ನಾವೇನು ದಪ್ಪ ಇಲ್ಲ ಅಂದ್ರೂ ಅದೊಂಥರ ಹೆಂಗ್ ಕಾಣಿಸುತ್ತೆ ಅಂದ್ರೆ ಏನೋ ಊದ್ಕೊಂಡಿರೋ ತರ ಕಾಣಿಸುತ್ತೆ. ಸೊ ಹಾಗಾಗಿ ಮೀಶೋದಲ್ಲಿ ಅದೊಂದು ಪ್ರಾಬ್ಲಮ್ ಇದೆ, ಅದನ್ನ ನೋಡ್ಬಿಟ್ಟು ತರಿಸಿ. ಬಟ್ ಈ ಕುರ್ತಾ ಸೆಟ್ ತುಂಬಾನೇ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ಫಿಟ್ಟಿಂಗ್ ಯಾವ ತರ ಇದೆ, ಫ್ಯಾಬ್ರಿಕ್ ಯಾವ ತರ ಇದೆ ನೋಡ್ಬೋದು ನೀವು. ನೋಡಿ ಇಲ್ಲಿ ಸ್ಲೀವ್ಸ್ ಫಿಟ್ಟಿಂಗ್ ಎಲ್ಲ ಯಾವ ತರ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಈ ಕುರ್ತಾ ಸೆಟ್ ಕೊಡ್ತಿರೋ ಪ್ರೈಸಿಗೆ ಲುಕ್ ಅಂದ್ರೂ ಓಕೆ, ಪ್ರೈಸಿಂಗ್ ರೇಂಜ್ ಓಕೆ, ಅಂಡ್ ಸ್ಟಿಚಿಂಗ್ ಕ್ವಾಲಿಟಿ ಇನ್ನ ಓಕೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಫೈನಲಿ ಕೊನೆಯದಾಗಿ ಲಾಸ್ಟ್ 7th ಕುರ್ತಾ ಸೆಟ್ ಬಂದ್ಬಿಟ್ಟು ಇದು. ನಾನು ಇವಾಗ ಏನು ಹುಟ್ಟಿದ್ದೀನಲ್ಲ ರಸ್ಟ್ ಕಲರ್ ಅಲ್ಲಿ, ಬಟ್ ಇದು ಕುರ್ತಾ ಸೆಟ್ ಅಂತ ಹೇಳಕ್ಕಾಗಲ್ಲ, ಇದನ್ನ ನಾವು ಕ್ವಾಡ್ ಸೆಟ್ ಅಂತಾನು ಹೇಳ್ಬೋದು. ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ವರ್ಕಿಂಗ್ ಏನು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆಯಲ್ಲ, ಫ್ಲೋರಲ್ ಎಂಬ್ರಾಯ್ಡ್ರಿ ವರ್ಕ್. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಒಂದ್ಸತಿ ನಿಮ್ಗೆ ನಿಂತ್ಬಿಟ್ಟು ತೋರಿಸ್ತೀನಿ ಓವರ್ ಆಲ್ ಯಾವ ತರ ಲುಕ್ ಬಂದಿದೆ ಅಂತೇಳಿ. ಇದು ಬಂದ್ಬಿಟ್ಟು 447 ರೂಪಾಯಿ ಬಂದಿರೋ ಕ್ವಾಡ್ ಸೆಟ್ ಅಂತಾನೆ ಹೇಳ್ತೀನಿ, ಕುರ್ತಾ ಸೆಟ್ ಅಂತ ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ಇದು ಕಂಪ್ಲೀಟ್ಲಿ ಕ್ವಾಡ್ ಸೆಟ್ ಲುಕ್ಕೇ ಇದೆ. ಸೊ ಬನ್ನಿ ತೋರಿಸ್ತೀನಿ. ಈ ಕ್ವಾಡ್ ಸೆಟ್ ಲುಕ್ ನೋಡಿ ಯಾವ ತರ ಬಂದಿದೆ.
447 ರುಪೀಸ್ಗೆ ಬಂದಿರುವಂಥ ಕ್ವಾಡ್ ಸೆಟ್ ಇದು. ಕಾಟನ್ ಫ್ಯಾಬ್ರಿಕ್, ಎಸ್ ಸೈಜ್. ನೋಡಿ ಓವರ್ ಆಲ್ ಲುಕ್ ಯಾವ ಥರ ಇದೆ ಅಂತೇಳಿ. ನೋಡಿ ಇಲ್ಲಿ ವರ್ಕ್ ಯಾವ ಥರ ಆಗಿದೆ ಅಂತೇಳಿ, ಕಂಪ್ಲೀಟ್ ಸೈಡ್ ವರ್ಕ್ ಯಾವ ಥರ ಆಗಿದೆ. ವೈಟ್ ಆ್ಯಂಡ್ ರಸ್ಟ್ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ನೋಡಿ. ಲುಕ್ ತುಂಬಾ ಎತ್ನಿಕ್ ಲುಕ್ ಕೊಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಆರಾಮಾಗಿ ಕಂಫರ್ಟೇಬಲಾಗಿ ವಿಯರ್ ಮಾಡ್ಬೋದು. ಸೊ ಈ ಕುರ್ತಾ ಸೆಟ್ ತುಂಬಾ ಬ್ರೀತಬಲ್ ಅಂತ ಹೇಳ್ಬೋದು, ತುಂಬ ಆರಾಮಾಗಿದೆ. ಸೊ ಕೊಡ್ತಿರೋ ಪ್ರೈಸ್ಗೆ ಈ ಕುರ್ತಾ ಸೆಟ್ ಅನ್ನಲ್ಲ, ಸಾರಿ, ಕಾರ್ಡ್ ಸೆಟ್ ತುಂಬಾ ಇಷ್ಟ ಆಯಿತು. ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ ಯಾವೆಲ್ಲ ಕುರ್ತಾ ಸೆಟ್ ಚೆನ್ನಾಗಿದ್ವು, ಯಾವುದೆಲ್ಲ ಚೆನ್ನಾಗಿರಲಿಲ್ಲ ಅಂತೇಳಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟು ಕುರ್ತಾ ಸೆಟ್ಟಲ್ಲಿ ನಿಮಗೆ ಯಾವ ಕುರ್ತಾ ಸೆಟ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳಿರೋಂಥ ಎಲ್ಲ ಕುರ್ತಾ ಸೆಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ನೀವು ವಿಡಿಯೋ ಟೈಟಲ್ ನೋಡ್ತಿರಲ್ಲ, ಟೈಟಲ್ ಕೆಳಗಡೆ ಮೋರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಡ್ರೆಸ್ದು ಲಿಂಕ್ ಕಾಣಿಸುತ್ತೆ. ಸೊ ಅಲ್ಲಿಂದ ನೀವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಿ ಪರ್ಚೇಸ್ ಮಾಡ್ಬೋದು, ಇಲ್ಲ ನೋಡ್ಬೋದು. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಸಾರಿ, ಇನ್ನೊಂದು ಮರ್ತೆ, ನಿಮಗೆ ಬೇರೆ ಯಾವ ಥರ ಕುರ್ತಾ ಸೆಟ್ಟೇ ಬೇಕಾ, ಸ್ಯಾರಿ ಬೇಕಾ, ಇಲ್ಲ ಜೀನ್ಸ್ ಪ್ಯಾಂಟ್ ಬೇಕಾ, ಇಲ್ಲ ರೆಗ್ಯುಲರ್ ಟೀ ಶರ್ಟ್ ಬೇಕಾ, ರೆಗ್ಯುಲರ್ ಡೈಲಿ ವೇರ್ಸ್, ಬೇರೆ ಯಾವ ಥರ ಔಟ್ಫಿಟ್ ನಿಮ್ಗೆ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಥರ ರಿವ್ಯೂ ಕೂಡ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.